ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಮಂಜುಸ್ ಎರಾ. ಕೊನೆಗೂ ಇಷ್ಟು ದಿನ ಕಾಯ್ತಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆಗಿದೆ. ತುಂಬಾನೇ ಓಪ್ ಇಟ್ಟಿರುವಂತಹ ದರ್ಶನ್ ಅವರ ಈ ವರ್ಷದ 2ನೇ ಸಿನಿಮಾ ಕಾಟೇರ. ಯಾವ ರೀತಿ ಇತ್ತು ಈ ಸಿನಿಮಾ, ನನಗೆ ಏನು ಅನ್ನಿಸ್ತು, ಏನೇನು ಈ ಸಿನಿಮಾದಲ್ಲಿ ಇಷ್ಟ ಆಯಿತು, ಏನೇನು ಇಷ್ಟ ಆಗಲಿಲ್ಲ ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ತರುಣ್ ಕಿಶೋರ್ ಸುಧೀರ್ ಅವರು ನಿರ್ದೇಶಿಸಿ, ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂಥ ಚಿತ್ರ ಕಾಟೇರ. ಇನ್ನು ಸಿನಿಮಾದ ಕತೆ ಕಡೆ ಬರೋಣ. ಸಿನಿಮಾದ ಮೊದಲಿಗೆನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲ್ಗೆ ಹೋಗಿ ಅವ್ರನ್ನ ಕರ್ಕೊಂಡು ಊರಿಗೆ ಬಂದಿರ್ತಾರೆ. ಅವರ ಬಾಳ್ವಿಕೆಗಾಗಿ ಇಡೀ ಊರೇ ಕಾಯ್ದಿರುತ್ತೆ. ಅಲ್ಲಿ ದರ್ಶನ್ ಅವರು ಜೈಲ್ಗೆ ಹೋಗಿದ್ದ ಕಾರಣ ಆದರೂ ಏನಕ್ಕೋಸ್ಕರ ಇಡೀ ಇವರಿಗೆ ಕಾಯ್ತಾ ಇದ್ರು, ಎಕ್ಸ್ಪೆಷಲಿ ಅಲ್ಲಿ ಆಗಿದ್ದ ಸಮಸ್ಯೆ ಅದು ಏನು ಅನ್ನೋದನ್ನ ನೀವು ಥಿಯೇಟರ್ನಲ್ಲಿ ಹೋಗಿ ನೋಡಬೇಕಾಗುತ್ತೆ. ಇನ್ನು ಈ ಸಿನಿಮಾದ ಪಾಸಿಟಿವ್ ಕಡೆ ಹೋಗೋಣ. ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅದು ಈ ಸಿನಿಮಾದ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ. 2.5 ಗಂಟೆ ಇಡೀ ಥಿಯೇಟರ್ನ ಬೇರೆ ಕಡೆ ಗಮನ ಸೆಳೆದಲೆ ಕಥೆಲ್ಲೇ ಮುಳುಗೋಗೋ ರೀತಿ ಮಾಡಿತ್ತು ಈ ಸಿನಿಮಾದ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ. ಆ್ಯಂಡ್ ಇನ್ನೊಂದು ಅಂದರೆ ಅದು ಅಲ್ಲಿದ್ದ ಮೇನ್ ಕ್ಯಾರೆಕ್ಟರ್ಗಳು. ಸಿನಿಮಾಕ್ಕಂತೂ ಇವ್ರನ್ನ ಹೇಳಿ ಮಾಡಿಸ್ದಂಗಿತ್ತು ಅಂತ ನನಗನ್ನಿಸ್ತು. ಹಾಗೇನೆ ಈ ಸಿನಿಮಾದ ಹೆಸರು ಕಾಟೇರ. ಈ ಸಿನಿಮಾದಲ್ಲಿ ದರ್ಶನ್ ಅವ್ರನ್ನ ರಾ ಲುಕ್ನಲ್ಲಿ ತೋರಿಸಿದ ವಿಷಯ ಅಂತೂ ನನಗಂತೂ ತುಂಬಾನೇ ಇಷ್ಟ ಆಯಿತು. ಜೊತೆಗೆ ದರ್ಶನ್ ಅವ್ರಿಗೆ ವಯಸ್ಸಾಗಿದ್ದ ಪಾತ್ರದಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಇನ್ನೊಂದು ಪಾಸಿಟಿವ್ ಅಂದರೆ ಅದು ಡೈಲಾಗ್ಗಳು. ಪ್ರತಿ ಡೈಲಾಗ್ಗಳು ಕೂಡ ದರ್ಶನ್ ಅವರಿಗೆ ಹೇಳಿ ಮಾಡಿಸ್ದಂಗಿತ್ತು ಅಂತ ಅನ್ನಿಸ್ತು. ಹಾಗೆಯೇ ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್, ಇದ್ರ ಬಗ್ಗೆ ಮಾತಾಡಲೇಬೇಕು. ಈ ಸಿನಿಮಾದಲ್ಲಿ ಫೈಟ್ ಸೀಕ್ವೆನ್ಸ್ಗಳು ಜಾಸ್ತಿ ಇತ್ತು. ಪ್ರತಿ ಫೈಟ್ ಸೀಕ್ವೆನ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ವಿ ಹರಿಕೃಷ್ಣ ಅವರು ಖಂಡಿತ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಹೀರೋಯಿನ್ ಆರಾಧನಾ ಅವರು ಕೂಡ ಮೊದಲನೇ ಸಿನಿಮಾದಲ್ಲೇ ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ. ಜೊತೆಗೆ ಈ ಸಿನಿಮಾದ ಕತೆಗೆ ಬೇಕಿದ್ದ ಆ್ಯಕ್ಟಿಂಗ್ ಅಂತೂ ಇಲ್ಲಿ ಖಂಡಿತ ಮಾಡಿದ್ದಾರೆ. ಇಲ್ಲಿ ತರುಣ್ ಸುಧೀರ್ ಕಿಶೋರ್ ಅವರ ಡೈರೆಕ್ಷನ್ ಕೂಡ ತುಂಬಾನೇ ಇಷ್ಟ ಆಯಿತು. ಈ ಸಿನಿಮಾದಲ್ಲಿ ಒಲಮಾರಿ ಅನ್ನೋ ಒಂದು ಕಾನ್ಸೆಪ್ಟ್ನ ತಂದಿದ್ದು ಆ್ಯಂಡ್ ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಆ ವಿಷಯನ ಎಸ್ಟಾಬ್ಲಿಷನ್ ಮಾಡಿದ್ದು ತುಂಬ ಜನಕ್ಕೆ ಕಣ್ಣೀರು ತರಿಸ್ತು ಅಂತ ಹೇಳ್ಬೋದು. ಇದಿಷ್ಟು ಈ ಸಿನಿಮಾದ ಪಾಸಿಟಿವ್ ಅಂತ ನನಗೆ ಅನಿಸಿದ್ದು. ಇನ್ನು ಈ ಸಿನಿಮಾದ ನೆಗೆಟಿವ್ ಬಗ್ಗೆ ನೋಡ್ತಾ ಹೋದ್ರೆ, ಈ ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅಂತ ಅನಿಸಿದ್ದು, ಈ ಸಿನಿಮಾದ ಕಥೆಯಲ್ಲಿ ಇವರೆಲ್ಲ ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟ ಕೊನೆಗೆ ಬಂದಾಗ ಆ ವಿಷಯನ ಇವರು ಇನ್ನೂ ಕ್ಲಿಯರ್ ಆಗಿ ತೋರಿಸ್ಬೇಕಿತ್ತು. ಆ ವಿಷಯನ ಇವರು ತೋರಿಸಿದ್ರೆ ಸಿನಿಮಾ ಇನ್ನೂ ಚೆನ್ನಾಗಿ ಬರ್ಬೋದಿತ್ತೇನೋ. ಜೊತೆಗೆ ಇಲ್ಲಿದ್ದ ಕಾಟೇರ ಸಿನಿಮಾದ ದಿಮ್ಸವ್ ಇರೋದೇ 3 ನಿಮಿಷ, ಅದರಲ್ಲೂ ಇವರು ಕಡಿಮೆ ತೋರಿಸಿದ್ದು ಖಂಡಿತ ಬೇಜಾರಾಯಿತು. ಆ ಸಾಂಗ್ನ ಫುಲ್ ತೋರಿಸಿದ್ರೆ ಇನ್ನೂ ಸಿನಿಮಾ ಇಷ್ಟ ಆಗಿರೋದೇನೋ ಜನಗಳಿಗೆ. ಹಾಗೆಯೇ ಸ್ಕ್ರೀನ್ ಪ್ಲೇ ಕೆಲವೊಂದು ಕಡೆ ಲ್ಯಾಗ್ ಅನ್ನಿಸ್ತು ಬಿಟ್ರೆ ಕಂಪ್ಲೀಟ್ ಮೂವಿ ಪೈಸಾ ವಸೂಲ್ ಅಂತ ಸಿನಿಮಾ ನೋಡಿದ ಮೇಲೆ ನನಗನ್ಸಿದ್ದು. ಇನ್ನು ಸಿನಿಮಾದ ಓವರ್ ಆಲ್ ಬಗ್ಗೆ ಮಾತಾಡೋದಾದ್ರೆ, ಆಫ್ಟರ್ ರಾಬರ್ಟ್ ಮತ್ತೆ ಕ್ರಾಂತಿ ಆದ್ಮೇಲೆ ದರ್ಶನ್ ಅವ್ರನ್ನ ಒಂದು ರಾ ಲುಕ್ನಲ್ಲಿ ತೋರಿಸುವಂತ ಪ್ರಯತ್ನನ ಮಾಡಿದ್ದಾರೆ. ಎಕ್ಸ್ಪೆಷಲಿ ವರ್ಕ್ ಕೂಡ ಆಗಿದೆ. ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ತರುಣ್ ಸುಧೀರ್ ಅವರು. ಆ್ಯಂಡ್ ಈ ಸಿನಿಮಾದಲ್ಲಿ ತುಂಬಾನೇ ಇಷ್ಟ ಆಗಿದ್ದು ಅಂದರೆ ಇಲ್ಲಿ ಜಗಪತಿ ಬಾಬು ಅವ್ರಿಗೆ ಬಿಟ್ಟರೆ ಇಡೀ ಸಿನಿಮಾದಲ್ಲಿ ಇರೋದು ನಮ್ಮ ಕನ್ನಡದ ಆ್ಯಕ್ಟರ್ಗಳು ಅನ್ನೋದು ತುಂಬಾನೇ ಖುಷಿ ಕೊಟ್ಟಂಥ ವಿಚಾರ. ಆ್ಯಂಡ್ ಆಗಿನ ಕಾಲದಲ್ಲಿ ಇದ್ದಂತಹ ಜಾತಿ ವ್ಯವಸ್ಥೆ ಹಾಗೇನೆ ಉಳುವವನೇ ಭೂಮಿಯ ಒಡೆಯ ಅಂತ ಒಂದು ಕಾನ್ಸೆಪ್ಟ್ನ ತಗೊಂಡು ಸಿನಿಮಾನ ರೈತರಿಗೋಸ್ಕರ ಮಾಡಿದ್ದು ತುಂಬಾನೇ ಇಷ್ಟ ಆಯಿತು. ಇನ್ನೂ ಈ ಸಿನಿಮಾದ ತುಂಬಾ ವಿಷಯಗಳು ಹೇಳ್ಬೇಕು, ಆದರೆ ಇವಾಗ ಹೇಳೋ ರೀತಿ ಇಲ್ಲ. ಅದಕ್ಕೋಸ್ಕರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇದಿಷ್ಟು ಕಾಟೇರ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು. ನೀವು ಕಾಟೇರ ಸಿನಿಮಾ ನೋಡಿದ್ರೆ ಹೇಗೆ ಅನ್ನಿಸ್ತು ಅಂತ ನಿಮ್ಗೆ ತಿಳಿಸಿ. ಇನ್ನೂ ಸಿನಿಮಾನ ನೋಡ್ಬೇಕನ್ನೋರು ಒಂದ್ಸರಿ ಹೋಗಿ ನೋಡ್ಕೊ ಬನ್ನಿ ಅಂತ ಹೇಳ್ತಾ, ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕನ್ನಡಿಗ ಮತ್ತೆ ಸಿಗೋಣ.